2023-24ನೇ ಸಾಲಿನ ಮುಖ್ಯಮಂತ್ರಿ ಒಂದು ಬರ ಪರಿಹಾರ ನಿಧಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಬಿಡುಗಡೆ ಮಾಡಿರುವಂತಹ ಒಂದು ಪರಿಹಾರ ನಿಧಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳೋದು, ಎಲ್ಲ ರೈತರಿಗೂ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಪ್ರೊಫೆಸರ್ ಡಿಜಿಟಲ್ ಸೇವಾ ಒಂದು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ವಿಜಯ್. ಇವತ್ತು ಆ ಒಂದು ಪರಿಹಾರ ನಿಧಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಕ್ರೋಮ್ ವೆಬ್ಸೈಟನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಸರ್ಚ್ ಬಾರಲ್ಲಿ ನೀವು ಏನು ಅಂತ ಸರ್ಚ್ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ನೀವು ಪರಿಹಾರ ಕರ್ನಾಟಕ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಪರಿಹಾರ ಕರ್ನಾಟಕ ಅಂತ ಸರ್ಚ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೆಯದಾಗಿ ಬಂದಿರುತ್ತೆ ನೋಡಿ, ಇಲ್ಲಿ ಪರಿಹಾರ ಭೂಮಿ ಆನ್ಲೈನ್ ಅಂತ ಬಂದಿದೆಯಲ್ಲ, ಈ ಒಂದು ಪರಿಹಾರ ಭೂಮಿ ಆನ್ಲೈನಲ್ಲಿ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಭೂಮಿ ಆನ್ಲೈನ್ ಪರಿಹಾರ ಅಂತ ಒಂದು ವೆಬ್ಸೈಟನ್ನೇ ಕ್ರಿಯೇಟ್ ಮಾಡಿದ್ದಾರೆ ಒಂದು ರಾಜ್ಯ ಸರ್ಕಾರದವರು. ಇಲ್ಲಿ ನಿಮಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಈ ಒಂದು ಕಾಲಮ್ ಅಲ್ಲಿ ಪರಿಹಾರ ಲಿಂಕ್ಸ್ ಅಂತಿದೆ. ಇಲ್ಲಿ ನಿಮಗೆ ಪರಿಹಾರ ಪೇಮೆಂಟ್ ರಿಪೋರ್ಟ್, ಈಗ ನಮ್ಮ ಒಂದು ಹಣ ಬಂದಿದೆಯಾ ಇಲ್ವಾ, ರೈತರಿಗೆ ಆ ಒಂದು ಹಣ ಜಮೆ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಸೆಕ್ಷನ್ಗೆ ಬರಬೇಕಾಗುತ್ತೆ. ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮಗೆ ಪ್ರತಿಯೊಂದು ರೈತರ ಒಂದು ಹಣವನ್ನು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಥವಾ ನಿಮಗೆ ಒಂದು ವಿಲೇಜ್ ಲಿಸ್ಟ್ ಅನ್ನ ನೋಡ್ಕೊಳ್ಬೇಕು ಅಂದ್ರೆ ವಿಲೇಜ್ ವಾಯ್ಸ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ವಿಲೇಜ್ ವಾಯ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನು ಇದು ಇಂಡಿವಿಜುವಲ್ ಓಪನ್ ಮಾಡಿದ್ದೆ. ಈ ಇಂಡಿವಿಜುವಲ್ ಅಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ ವರ್ಷವನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ವರ್ಷವನ್ನು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಋತುವನ್ನು ಆಯ್ಕೆ ಮಾಡಿಕೊಳ್ಬೇಕು. ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ನಿಮಗೆ ವಿಪತ್ತಿನ ವಿಧ ಅಂತ ಕೇಳುತ್ತೆ. ಈ ಸಲ ಅಂತಕಿ ಬರ ಬಂದು ಒಂದು ಬೆಳೆ ಹಾನಿ ಆಗಿದೆ, ಅದಕ್ಕಾಗಿ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ನಿಮಗೆ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಗೆಟ್ ಡೇಟಾ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಇಂಡಿವಿಜುವಲ್ ಆಗಿ ರೈತರ ಒಂದು ಪರಿಹಾರವನ್ನ ಬಂದಿದೆ ಇಲ್ಲೋ ಚೆಕ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನಿಮಗೆ ಅವರ ಒಂದು ಆಧಾರ್ ಕಾರ್ಡ್ ನಂಬರು ಇಲ್ಲ ಅವರ ಒಂದು ಫಾರ್ಮರ್ FID ನಂಬರ್ ಇದ್ರೆ FID ನಂಬರನ್ನು ಹಾಕ್ಕೊಳ್ಬೋದು. ಅಥವಾ ನಿಮ್ಮ ಒಂದು ಅವರ ರೈತರ ಒಂದು ಮೊಬೈಲ್ ನಂಬರ್ ಸಂಖ್ಯೆ ಕೂಡ FIDಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ನ ಹಾಕಿ ಕೂಡ ಸರ್ಚ್ ಮಾಡ್ಕೊಳ್ಬೋದು. ಅಥವಾ ನೀವು ಸರ್ವೆ ನಂಬರ್ ಮೂಲಕನೂ ನೀವು ಸರ್ಚ್ ಮಾಡ್ಕೊಳ್ಬೋದು. ಇಲ್ಲಿ ನೆಕ್ಸ್ಟ್ ನಿಮಗೆ ನೀವೇನಾದರೂ ಒಂದು ಊರಿನ ಒಂದು ಪರಿಹಾರ ಪೇಮೆಂಟ್ ರಿಪೋರ್ಟನ್ನು ತೆಗಿತಾ ಇದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಒಂದು ಪರಿಹಾರವನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾವ ವರ್ಷದ್ದು ಅಂತ 2023-24 ಅಂತ ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವರ್ಷವನ್ನು ಹಾಕ್ಕೊಳ್ತಾ ಇದ್ದೇನೆ. ಆ ನಂತರ ನಿಮಗೆ ಋತು ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಮುಂಗಾರು ಅಂತ ಕಾಣಿಸುತ್ತೆ ನೋಡಿ, ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮುಂಗಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಒಂದು ಇಲ್ಲಿ ಯಾವ ರೀತಿಯಾಗಿ ವಿಪತ್ತು ಆಗಿದೆ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಈ ಸತ ಬರ ಆಗಿರೋದ್ರಿಂದ ಬರ ಅಂತ ಸೆಲೆಕ್ಟ್ ಮಾಡ್ಕೊಂಡು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಯಾವ ಜಿಲ್ಲೆ ಬರುತ್ತೆ, ಎಲ್ಲ ಒಂದು ಕರ್ನಾಟಕದ ಜಿಲ್ಲೆಗಳಿರುತ್ತೆ. ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಹೋಬಳಿಯನ್ನು ಹಾಕಿಕೊಳ್ಬೇಕು. ಇಲ್ಲಿ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಿಮ್ಮ ಒಂದು ಜಮೀನು ಯಾವ ಗ್ರಾಮಕ್ಕೆ ಬರುತ್ತೆ ಆ ಒಂದು ಗ್ರಾಮವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಂತರ ನಿಮಗೆ ಎರಡು ರೀತಿಯಾಗಿ ನಿಮ್ಮ ಒಂದು ಹಳ್ಳಿಯ ಲಿಸ್ಟ್ ಅನ್ನು ನೋಡಬಹುದು. ಇಲ್ಲಿ ನಿಮಗೆ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ. ಈ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ವಿಂಡೋ ಅಲ್ಲಿ ಮಾತ್ರ ಆ ಒಂದು ಲಿಸ್ಟ್ ಕೂಡ ಶೋ ಆಗುತ್ತೆ. ಇಲ್ಲಿ ನೀವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಎಕ್ಸೆಲ್ ಫೈಲ್ ಒಂದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೀವು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಇಲ್ಲಿ ನಿಮಗೆ ಒಂದು ಯಾವ ವರ್ಷ ಮತ್ತು ಮುಂಗಾರು ಯಾವ ರೀತಿಯಾಗಿ ಬರ ಆಗಿದೆ ಮತ್ತು ಜಿಲ್ಲೆ ಮತ್ತು ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಮೇಲೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ನಂಬರ್ ಕೂಡ ಬರುತ್ತೆ, ರೈತರ ಒಂದು ಲಾಸ್ಟ್ ಡಿಜಿಟ್ ಬರುತ್ತೆ, ನಮೂದು ಸಂಖ್ಯೆ ಬರುತ್ತೆ, ಅವರ ಒಂದು ಬರ ಪರಿಹಾರವನ್ನು ಒಂದು ಅರ್ಜಿ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫಲಾನುಭವಿ ಹೆಸರು, ಸರ್ವೆ ನಂಬರು, ಬೆಳೆ ವಿಧ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹಣ ಎಷ್ಟು ಬಂದಿದೆ ಅಂತ ಈ ಒಂದು ಲಾಸ್ಟ್ ಕಾಲಮ್ ಅಲ್ಲಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಹಣ ಬರುತ್ತೆ, ಇಲ್ಲಿ ಪೇಮೆಂಟ್ ಅಮೌಂಟ್ ಬರುತ್ತೆ. ಇಲ್ಲಿ ನಿಮಗೆ ಹಣ ಸಂದಾಯದ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ಸಕ್ಸಸ್ಫುಲ್ ಆಗಿ ಎಲ್ಲ ರೈತರಿಗೂ ಕೂಡ ಈ ಒಂದು ಹಣ ಜಮೆ ಆಗಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ ಯಾವ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಈ ಡೇಟಿಗೆ ನಿಮ್ಮ ಒಂದು ಪೇಮೆಂಟ್ ಕೂಡ ಆಗಿದೆ ಅಂತ ಈ ಒಂದು ಕಾಲಮ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. ಯಾವ ಡೇಟಿಗೆ ಆಗಿದೆ ಆ ಒಂದು ಡೇಟ್ ಕೂಡ ಇಲ್ಲಿ ಬಂದಿದೆ. ಈ ಒಂದು ಲಿಸ್ಟ್ ಅಲ್ಲಿ ಕೂಡ ನೀವು ನಿಮ್ಮ ಒಂದು ನಿಮ್ಮ ಒಂದು ಹಳ್ಳಿಯ ಲಿಸ್ಟ್ ಅಲ್ಲಿ ಕೂಡ ನಿಮ್ಮ ಹೆಸರನ್ನು ಹುಡುಕಿಕೊಳ್ಳಬಹುದು. ಅಥವಾ ನಿಮ್ಮ ಒಂದು ಡೀಟೇಲ್ಸ್ಗಳು ಗೊತ್ತಿದ್ರೆ ಆಧಾರ್ ನಂಬರು, ರೈತರ ಗುರುತಿನ ಚೀಟಿ, ಮೊಬೈಲ್ ನಂಬರು, ಸರ್ವೆ ನಂಬರು ಯಾವುದಾದ್ರೂ ಗೊತ್ತಿದ್ರೆ ನೀವು ಅದರ ಮೂಲಕ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಬಹುದು. ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಒಂದು ಮೊಬೈಲ್ ನಂಬರನ್ನು ಹಾಕಿ ನಿಮಗೆ ಕೂಡ ತೋರಿಸ್ತೇನೆ. ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಪಡೆಯಿರಿ ಅಂತ ಆಪ್ಷನ್ ಇದೆ ನೋಡಿ. ಈ ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ
ನೋಡ್ತಾ ಇದ್ರಲ್ಲ, ಹಣ ಸಂದಾಯದ ವಿವರಗಳು ಅಂತ ಬರುತ್ತೆ. ಅವರ ಒಂದು ಬ್ಯಾಂಕಿನ ಹೆಸರು ಕೂಡ ಇಲ್ಲಿ ಬರುತ್ತೆ, ಅವರು ಯಾವ ಬ್ಯಾಂಕಿಗೆ ಕೂಡ ಜಮೆ ಆಗಿದೆ ಅಂತ ಬರುತ್ತೆ. ನೆಕ್ಸ್ಟ್ 2,000 ಅಂತ ಇಲ್ಲಿ ಅಮೌಂಟ್ ಕೂಡ ತೋರಿಸ್ತಾ ಇದೆ, ಯಾವ ರೀತಿ ಸಕ್ಸಸ್ಫುಲ್ ಆಗಿ ಬಂದಿದೆ ಅಂತ ಈ ರೀತಿ ತೋರಿಸ್ತಾ ಇದೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ನೀವು ಬರ ಪರಿಹಾರದ ಪರಿಹಾರ ನಿಧಿ ಬಂದಿದೆಯಾ ಇಲ್ವಾ ಅಂತ ಕೂಡ ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಯಾವ ರೀತಿಯಾಗಿ ನಿಮ್ಮ ಒಂದು ಪರಿಹಾರ ನಿಧಿ ಬಂದಿದೆಯಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಒಂದು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡುವಂತಹ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ. ಧನ್ಯವಾದಗಳು.